ನಮ್ಮ ಕುಟುಂಬ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡ ದೇವಭಾಗ್ಯ. ಇನ್ನು ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಅಲ್ವಾ, ನಾವು ಬಳೆ ಶಾಸ್ತ್ರಕ್ಕೆ ಹೋಗಿ ಬಳೆ ಹಾಕಿಸ್ಕೊಂಡು ಬಂದ್ವಿ. ಇನ್ನು ಸಾಯಂಕಾಲ ಅರ್ಶಿನ ಇಡೋ ಶಾಸ್ತ್ರ ಇದೆ. ಅಂದರೆ ನಮ್ಮ ಕಡೆ ಹುತ್ತಕ್ಕೆ ಪೂಜೆ ಮಾಡೋದು, ಆಲದ ಮರೆಗೆ ಪೂಜೆ ಮಾಡೋದು, ಗಂಗೆ ಪೂಜೆ ಮಾಡೋದು, ಈ ರೀತಿ ಏನೇನೋ ಶಾಸ್ತ್ರ ಎಲ್ಲ ಮಾಡ್ತಾರೆ. ಬಟ್ ಆ ಶಾಸ್ತ್ರಕ್ಕೆಲ್ಲ ನಾನು ಹೋಗಿದ್ನ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬೇಗ ಬೇಗ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಸಾಯಂಕಾಲ ಕರೆದಿದ್ದಾರೆ ಅಲ್ವಾ, ಹೋಗಬೇಕು ಅಂತ ಹೇಳಿ ಪರ್ಯಂತ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಪಲಾವನ್ನು ಮಾಡ್ತಾಯಿದ್ದೀನಿ. ಬಿಕಾಸ್ ಈಗ ಮುದ್ದೆ ಸಾಂಬಾರು ಏನಾದರೂ ಮಾಡಿದ್ರೆ ಸೊ ಅಲ್ಲೇ ಇದ್ದು ಮುದ್ದೆಗೆ ತೊಳಿಸ್ಬೇಕಂದ್ರೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಸ್ಟ್ ಆಪ್ಷನ್ ಪಲಾವ್ ಅಲ್ವಾ. ಯಾಕಂದರೆ ನಮ್ಮ ಮನೇಲಿ ಪಲಾವ್ ಅಂತಂದರೆ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಐಟಮ್ಗಳಲ್ಲಿ ಇದು ಒಂದು. ಸೊ ಅದಕ್ಕೆ ಯಾಕೆ ಪಲಾವ್ ಮಾಡಿಟ್ಬಿಡೋಣ ಅಂತ ಹೇಳಿ ಪರ್ಯಂತ ಬರೋಕ್ಕಿಂತ ಮುಂಚೆ ಅಂದರೆ ಒಂದು 3 ಗಂಟೆ 3:30 ಆ ಟೈಮ್ಗೆ ಪಲಾವ್ ಮಾಡಿ ಇಟ್ಬಿಡ್ತೀನಿ. ಸೊ ಸಾಯಂಕಾಲ ಪರ್ಯಂತ ಸ್ಕೂಲಿಂದ ಬಂದಮೇಲೆ ತಿಂತಾನೆ. ಅದಾದಮೇಲೆ ನೈಟ್ಗೂ ಊಟಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಇನ್ನು ಪಲಾವ್ ಅಂತಂದ್ರೇ ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂದರೆ ತಪ್ಪಾಗೋದಿಲ್ಲ ಗೈಸ್. ಎಲ್ಲಾದರೂ ನಾವು ಈ ಟ್ರಿಪ್ಗಳಿಗೆಲ್ಲ ಹೋದಾಗ ಪಲಾವ್ ಸ್ಮೆಲ್ಲು ಆಹಾ ಘಮ 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 ಅಂತ ಬರ್ತಾಯಿದ್ರೆ ನಿಲ್ಲಿಸಿ ತಿಂದು ಹೋಗಿ ಬರೋರು ಎಷ್ಟೋ ಜನ, ಅದರಲ್ಲಿ ನಾವೂ ಇವೊಬ್ಬರು. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಎಕ್ಸ್ಪೆಷಲಿ ಈ ಪಲಾವ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಸೊ ಪಲಾವಲ್ಲೂ ವೆರೈಟೀಸ್ ಆಫ್ ಪಲಾವನ್ನ ಮಾಡಬಹುದು. ಹೆಣ್ಣು ಎಕ್ಸ್ಪೆಷಲಿ ನಾವು ಕಿಚನಲ್ಲಿ ಹೋಗ್ತೀವಲ್ವ, ನಮ್ಮ ಕೈಗೆ ಏನು ಸಿಗುತ್ತೋ ಎಲ್ಲ ಹಾಕಿದಾಗ ಆ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಪ್ಪ ಇವತ್ತು ಪಲಾವ್ ತುಂಬ ಚೆನ್ನಾಗಿ ಮಾಡೋಣಪ್ಪ ಅಂತ ಹೇಳಿ ಪಣ ತೊಟ್ಟು ನಾವು ಇವತ್ತು ರೆಸಿಪಿ ಮಾಡ್ತೀವಿ ಅಂದರೆ ಅವತ್ತು ಪಲಾವ್ ಏನೋ ಒಂದು ಕಡಿಮೆ ಆಗಿರುತ್ತೆ, ಕೊರತೆ ಬಂದಿರುತ್ತೆ. ಅಂದರೆ ಅಡುಗೆ ನಾವು ಎಷ್ಟೋ ಮನಸ್ಫೂರ್ತಿಯಾಗಿ ಅಡುಗೆ ಮಾಡ್ತೀವೋ, ಪ್ರೀತಿಯಿಂದ ಅಡುಗೆ ಮಾಡ್ತೀವೋ, ರುಚಿ ತನಗೆ ತಾನೇ ಜಾಸ್ತಿ ಆಗುತ್ತೆ. ಏನೋ ಕೋಪದಲ್ಲಿ ಮಾಡ್ತೀವಿ ಅಥವಾ ಯಾರ ಮೇಲೇನೋ ಏನೋ ಯೋಚನೆ ಇಟ್ಕೊಂಡು ಅಡುಗೆ ಮಾಡ್ತೀವಿ, ಆವಾಗ ನೀವು ನೋಡಿ ಅಡುಗೆ ಸರಿ ಬರಲ್ಲ. ಅಡುಗೆನೇ ಮಾಡಬೇಕು, ಬಿಡು ಇದು ತಾನೇ ಮಾಡೋಣ ಎಷ್ಟೊತ್ತು ಅಂತ ನೀವು ಮಾಡಿ ನಿಜವಾಗ್ಲೂ ಅವತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ ಈಗಲೇ, ಬೇಗ ಬೇಗ ಸ್ಟಾಪ್ ಮಾಡಿ ವಿಡಿಯೋನ ಕಮೆಂಟ್ ಮಾಡಿ. ಯಾಕಂದರೆ ನಾನು ಎಕ್ಸ್ಪೆಷಲಿ ಆ ಥರ ತುಂಬ ಸತಿ ಆಗಿದೆ. ಈಗ ನಮ್ಮ ಮನೆಗೆ ಯಾರೋ ನೆಂಟರು ಬರ್ತಾರೆ, ಎಲ್ಲ ರೆಡಿ ಮಾಡಿರ್ತೀನಿ, ಏನೋ ಒಂದು ಅಥವಾ ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ ಅಥವಾ ಮಸಾಲೆ ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲ ಮಸಾಲೆ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಹಿಂಗಾಗುತ್ತೆ. ಅದೇ ಅಯ್ಯೋ ನೆಂಟ್ರು ತಾನೇ, ಬಿಡೋ ಎಲ್ಲ ಇದೆ ಮನೇಲಿ, ಏನೋ ಮಾಡಿ ಹಾಕೋಣ ಅಂತ ನೀವು ಮಾಡಿ, ಏನಪ್ಪ ಇಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು, ಕೃಷ್ಣ ಹೆಂಡ್ತಿ ಎಷ್ಟು ಚೆನ್ನಾಗಿ ಮಾಡಿದ್ಲಪ್ಪ ಅಡುಗೆ ಹಬ್ಬಬ್ಬ ಅಂತ ಹೇಳ್ತಾರೆ. ಅಷ್ಟೇ, ನಾವು ಮನಸ್ಪೂರ್ವಕವಾಗಿ ಏನೋ ಒಂದು ಪ್ರೀತಿಯಿಂದ ಮಾಡಿದ್ರೆ ಆಟೋಮೆಟಿಕ್ ಅಡುಗೆ ಚೆನ್ನಾಗಾಗುತ್ತೆ. ಸೊ ನಾನು ಅದು ಕಲ್ತಿರೋದು ಈ ಒಂದು 8 ವರ್ಷಗಳ ನನ್ನ ಸಂಸಾರ ಜೀವನದಲ್ಲಿ. ಮೊದಲೆಲ್ಲ ಝೀರೋ ನಾಲೆಡ್ಜ್. ಅಂದರೆ ನಾನು ಅನ್ನ ಮಾಡ್ತಾಯಿದ್ದೆ, ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೆ, ಅದೆಲ್ಲ ಓಕೆ ಬೇಸಿಕ್ ಬರ್ತಾಯಿತ್ತು. ಬಟ್ ಪಲಾವು, ಪೊಂಗಲ್ಲು ಇವೆಲ್ಲ ಸ್ವಲ್ಪ ಕಲಿಯೋ ಒಂದು ಹಂತ. ಯಾವಾಗ ನನ್ನ ಮಗ ಸ್ಕೂಲಿಗೆ ಹೋಗೋಕ್ಕೆ ಶುರುವಾದನೋ ಆವಾಗಿಂದ ಎಲ್ಲ ವೆರೈಟೀಸ್ ಆಫ್ ಡಿಶಸ್ಸನ್ನು ಟ್ರೈ ಮಾಡ್ತಾಯಿದ್ದೀನಿ. ಈಗ ಅಡುಗೆ ಮಾಡಬೇಕು ಅಂತಂದರೆ ಭಯ ಆಗಲ್ಲ, ಖುಷಿ ಆಗುತ್ತೆ. ನಾನು ಮಾಡಿರೋ ಅಡುಗೆಪ್ಪ ಊಟ ಮಾಡ್ತಾರಲ್ವ, ಖುಷಿ ಪಡ್ತಾರೋ ಅವರೆಲ್ಲ ಖುಷಿ ಪಡಬೇಕು ಅಂತ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ಮನೆಗೆ ಯಾರೇ ಬರಲಿ, ಸೊ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಹೊಸದಾಗಿ ಬರೋರು ಯಾರೇ ಬಂದರೂ ನಾನು ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿನೇ ನಮ್ಮ ಮನೆಯಿಂದ ಕಳಿಸೋದು. ಸೊ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸು ಸಹ ನಮ್ಮ ಮನೆಗೆ ಬಂದಿದ್ದಾರೆ. ಸಬ್ಸ್ಕ್ರೈಬರ್ಸ್ ಬಂದಾಗ ನನ್ನ ಕೈಯಲ್ಲಿ ಅಡುಗೆ ಮಾಡೋ ಅಷ್ಟು ನನ್ನ ಕೈಲಿ ಹುಷಾರಿರಲಿಲ್ಲ ಅಂತ ಹೇಳಿ ಪಾಪ ಅವ್ರಿಗೆ ಆದ್ರೂ ನಾನು ಜ್ಯೂಸ್ ಆದರೂ ಮಾಡಿ ಅವ್ರನ್ನ ಕಳಿಸಿದ್ದೀನಿ. ಅಂದರೆ ಬರೀ ಕೈಯಲ್ಲಿ ಕಳಿಸಿಲ್ಲ ನಾನು. ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಬಂದು ಕೆಲವ್ರದ್ದೆಲ್ಲ ವೀಡಿಯೋ ಮಾಡಿದ್ದೀನಿ, ಕೆಲವ್ರದ್ದೆಲ್ಲ ಮಾಡೇ ಇಲ್ಲ. ಅವ್ರು ಯಾರೇ ಆಗಲಿ ಗೈಸ್, ಅವ್ರು ಕಂಟೆಂಟ್ ಕ್ರಿಯೇಟ್ರು ಇವರು ಆ ಥರ ಅಲ್ಲ. ನಮ್ಮ ಮನೆಗೆ ಬಂದರು ಅಂದರೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ಬೇಕು. ಇದ್ದರೆ ಅವತ್ತು ಭಾನುವಾರ ಆಗಿದ್ದರೆ ನಾನ್ ವೆಜ್ ಇಲ್ಲದೆ ನಾನು ಕಳಿಸೋದಿಲ್ಲ. ಸೊ ಅದಕ್ಕೆ ಹೇಳ್ತಾರೆ, ಅಂದರೆ ಇಡೋವಾಗ ಮನಸ್ಪೂರ್ವಕವಾಗಿ ಧಾರಾಳವಾಗಿ ಇಡಬೇಕು, ಕಂಜೂಸ್ತನ ಮಾಡಬಾರ್ದು. ಇನ್ನೂ ಕೆಲವೊಬ್ಬರು ಮನೆಗೆ ನಾವೇ ಹೋಗಿರ್ತೀವಿ, ಯಾರು ಇವಾಗ ನಮ್ಮ ಮನೆಗೆ ಬಂದಿರ್ತಾರೆ, ಕರೆದಿರ್ತಾರೆ ಆಯಿತಾ, ಬನ್ನಿ ನಮ್ಮ ಮನೆಗೂ ಅಂತ ಹೋಗಿರ್ತೀವಿ. ನೀವು ನಂಬಲ್ಲ, ಒಂದು ಲೋಟ ನೀರು ಕೊಡೋಕ್ಕೂ ಅವ್ರು ಹಿಂದೆ ಮುಂದೆ ನೋಡ್ತಾರೆ ಗೈಸ್. ಅಂಥವರಿಗೆ ಹೇಳೋದು ಒಂದೇ, ಹೋಗಬೇಕಾದ್ರೆ ಏನೂ ತೊಗೊಂಡೋಗಲ್ಲ ಗೈಸ್. ಇದ್ದಾಗ ಒಂದಷ್ಟು ಜನಕ್ಕೆ ದಾನ ಮಾಡಿ.
ಯಾಕಂದರೆ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮ್ಮ ಮನೆಗೆ ಬಂದಾಗ ನಾನು ಅವರನ್ನು ಎಷ್ಟು ಆತಿಥ್ಯ ಕೊಟ್ಟು ನಾನು ಕಳಿಸಿರ್ತೀನೋ, ಅದೇ ಅವ್ರು ಅಷ್ಟು ಪ್ರೀತಿಯಿಂದ ಕರೆದಿದ್ದಾರಲ್ಲ ಹೋಗೋಣ ಬಿಡು ಅಂತ ಹೋಗಿರ್ತೀನೋ, ಸೊ ಅಂಥವ್ರದ್ದೆಲ್ಲ ನಾನು ವೀಡಿಯೋನೂ ಸಹ ಮಾಡೋಕ್ಕೆ ಹೋಗಿರೋದಿಲ್ಲ. ಅವೆಲ್ಲ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ. ಹೋಗಿದ್ದಾಗ ಲಿಟ್ರಲಿ ಹೇಳ್ತೀನಿ, ಒಂದು ಲೋಟ ಕಾಫಿ ಇಡೋಕ್ಕೂ ಇಡಬೇಕಾ, ಕಾಫಿ ಕುಡಿತೀರಾ, ಇಲ್ಲ ಪರವಾಗಿಲ್ಲ ನಾವು ಹೊರಡ್ತೀವಿ, ಟೈಮ್ ಆಯಿತು, ನಾವು ಈ ಕಡೆ ಬಂದಿದ್ವಿ ಹಾಗೆ ಹೋಗೋಣ ಅಂತ. ಅದಾದಮೇಲೆ ವಾಪಸ್ಸು ಆನ್ ದ ವೇ ಬರಬೇಕಾದ್ರೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಬಂದಿದ್ದೀವಿ. ನಮ್ಮ ಯಜಮಾನ್ರು ಅಂತಾರೆ, ನಾನು ಹೇಳಿದೆ ಮೊದಲೇ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬಿಡೋಣ, ಇನ್ ಕೇಸ್ ಆಗಲಿಲ್ಲ ಅಂದರೆ ಆನ್ ದ ವೇ ಬರಬೇಕಾದ್ರೆ ತಿನ್ಕೊಬರೋಣ ಅಂತ. ಇಲ್ಲ ಕಣ್ರಿ, ಅವರು ನನ್ನ ಫ್ರೆಂಡೇ ಅಲ್ವಾ, ಬನ್ನಿರಿ ಹೋಗೋಣ ಪರವಾಗಿಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋದೆ. ಬಟ್ ನಮ್ಮ ಯಜಮಾನ್ರು ಬೈಲಿಲ್ಲ, ಅದಕ್ಕೆ ಮೀರಿ ನನಗೆ ಬುದ್ಧಿ ಹೇಳಿದ್ರು, ಎಲ್ಲರೂ ಒಂದೇ ಥರ ಇರಲ್ಲಮ್ಮ, ತಿಳ್ಕೊ, ಪ್ರಪಂಚ ಬೇರೆ ಥರನೇ ಇದೆ, ಎಲ್ಲರೂ ನಿನ್ನ ಥರನೇ ಇರಬೇಕು ಅಂತ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳಿ. ಅವತ್ತು ನಾನು ಕಲಿತಂತಹ ಪಾಠ ನಮ್ಮ ಮನೆಗೆ, ಯಾಕಂದರೆ ಪಾಪ ಗೈಸ್, ಅವರು ಎಷ್ಟು ಹೊಟ್ಟೆ ಹಸ್ಕೊಂಬಂದಿರ್ತಾರೋ ನಮ್ಮ ಮನೆಗೆ ಗೊತ್ತಿಲ್ಲ. ಅವ್ರು ಕೇಳಲ್ಲ ಬಾಯಿ ಬಿಟ್ಟು. ಒಬ್ಬಳೆ ತಾಯಿಗೆ ಹೇಗೆ ತಮ್ಮ ಮಕ್ಕಳು ಹೊಟ್ಟೆ ಹಸ್ದಿರೋದು ಗೊತ್ತಾಗುತ್ತೋ, ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಇಡೋದು ಸಹ ಒಬ್ಬಳ ತಾಯಿಯ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗದು ತುಂಬಾ ಇಷ್ಟ. ನಾನು ಹಾಗೇ ಅವ್ರನ್ನ ನೋಡಿ ಕಲಿಸೋದು. ಸೊ ಇರ್ತಾರೆ ಕೆಲವೊಂದಷ್ಟು ಜನ, ಮನೆಗೆ ಹೋದ್ರೂ ಒಂದು ಲೋಟ ನೀರು ಕೊಡೋಕ್ಕೂ ಹಿಂದು ಮುಂದೆ ನೋಡ್ತಾರೆ. ಅದು ಏನು ಹೋಗೋವಾಗ ಅದು ಏನು ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಅಂಥವ್ರ ಮನೆಗೆ ವಾಪಸ್ ಅವ್ರು ತಿರ್ಗಾ ನಾನು ಕರೆದ್ರೂ ನನ್ನ ಎಡಗಾಲು ನಾನು ಅಂಥವ್ರ ಮನೆಗೆ ಇಡೋದಿಲ್ಲ. ಅಂದರೆ ನೀವು ಪ್ರೀತಿ ವಿಶ್ವಾಸ ಕೊಡ್ತಿರೋ ಅಲ್ವಾ, ಅದೇ ವಾಪಸ್ ಬರೋದು. ಸೊ ಇನ್ನು ಅಡುಗೆ ಎಲ್ಲ ಮಾಡಿ ಇಟ್ಟು ಪರಿಯಂತ ಬಂದ. ಸೊ ಅವನಿಗೂ ಊಟ ಹಾಕ್ಕೊಟ್ಟು ಅದಾದಮೇಲೆ ಪರಿ ನೀನು ಇಲ್ಲೇ ಇರ್ಕಂದಂತ ಹೇಳಿ ಹೋಗಿದ್ದೆ. ಜಸ್ಟ್ ಅರಿಶಿನ ಹಚ್ಚೋದು ಮಾತ್ರ ವೀಡಿಯೋ ಶೂಟ್ ಮಾಡಿದೆ ನಾನು. ಇನ್ನು ಮಿಕ್ಕಿದ್ದು ಯಾವುದು ಶೂಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಫೋನೇ ತೊಗೊಂಡೋಗಿರಲಿಲ್ಲ. ಪರಿ ಅಂತ ಇದ್ನಲ್ವ, ಅವನು ಮಮ್ಮಿ ಫೋನ್ ಬೇಕು ಮಮ್ಮಿ ಅಂತ ಹೇಳ್ದ. ಸರಿನಪ್ಪ ಆಯಿತು ಅಂತ ಹೇಳಿ ಅವನು ಕೊಟ್ಬಿಟ್ಟು ನಾನು ಹೋಗಿದ್ದೆ. ಹೋಗಿ ಜಾಸ್ತಿ ಹೊತ್ತೇನು ಇರಲಿಲ್ಲ, ಬಂದುಬಿಟ್ವಿ ನಾವು. ಸೊ ಇದು ಗೈಸ್ ಇವತ್ತಿನ ವೀಡಿಯೋ. ಮೇ ಬಿ ಕೆಲವೊಬ್ಬರಿಗೆ ಹರ್ಟ್ ಆಗಿರಬಹುದು. ಯಾರು ನಾನು ಅವ್ರ ಮನೆಗೆ ಹೋಗಿದ್ನೋ, ಯಾರು ಒಂದು ಲೋಟ ನೀರು ಕೊಡೋಕ್ಕೂ ಹಿಂದು ಮುಂದೆ ನೋಡಿದ್ರು, ಮೇ ಬಿ ಅವರು ಈ ವಿಡಿಯೋ ನೋಡ್ಬೋದು. ನೋಡಿದ್ರು ಐ ಡೋಂಟ್ ಕೇರ್, ಇರೋ ಸತ್ಯನ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಇರೋಂಗೆ ಹೇಳ್ತೀವಿ ನಾವು, ಅದಕ್ಕೇ ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ ಆಗಿದೆಯಲ್ಲ, ಹಾಗಿದ್ರೆ ಲೈಕ್ ಮಾಡಿ.